ನಾನು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದು ನನ್ನ ರಿಯಲ್ ಮಾಮ್ ಲೈಫ್ ಬಗ್ಗೆ ಆಗಿರುತ್ತೆ. ನಾನು ಒಬ್ಬಳು ತಾಯಿ ಮತ್ತು ಮತ್ತೆ ಪ್ರೆಗ್ನೆಂಟ್ ಆಗಿ, ಇದು ಶೋ ಆಫ್ ಅಲ್ಲ, ಲೈಫ್ ಅಲ್ಲ, ಪರ್ಫೆಕ್ಟ್ ರೂಟೀನ್ ಕೂಡ ಅಲ್ಲ. ಮಗು ನೋಡ್ಕೊಳ್ತಾ ದೇಹಕ್ಕೆ ಎಷ್ಟೇ ಕಷ್ಟ ಆದ್ರೂ ಮನೆ ಕೆಲಸ ಎಲ್ಲ ಮಾಡ್ತಾ ನಾನು ನನ್ನ ದಿನನ ಹೇಗೆ ಸಾಗಿಸ್ತೀನಿ, ಹೇಗೆ ಕಳೀತೀನಿ ಅಂತ ಅದೇನೇ ಈ ಒಂದು ವಿಡಿಯೋ ಆಗಿರುತ್ತೆ. ಕೆಲವೊಂದು ಸಲ ಎಷ್ಟೇ ನೋವಿದ್ರೂ, ಬಾಡಿಗೆ ಎಷ್ಟೇ ಪೇಯ್ನ್ ಇದ್ರೂ, ಮನಸ್ಸಿಗೆ ಎಷ್ಟೋ ನೋವಿದ್ರೂ ಒಂದು ತಾಯಿಯಾಗಿ ಕುಟುಂಬಕ್ಕಾಗಿ ನಿಲ್ಲಲ್ಲ, ಎಷ್ಟೇ ಸುಸ್ತಾಗಿದ್ರು ಅನ್ನೋದು ಈ ಒಂದು ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನನ್ನ ಬಗ್ಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ತಾಯಿ ಕತೆ ಇದೇ ಆಗಿರುತ್ತೆ. ನಾರ್ಮಲಾಗಿ ಎಲ್ಲರ ಮನೇಲೂ ತಾಯಿಯಾಗಿ ಪ್ರೆಗ್ನೆಂಟಾಗಿ ಅವರು ದಿನ ರೊಟೀನ್ ಹೀಗೆ ಇರುತ್ತೆ ಅಂತ ನಾನು ನಿಮ್ಮ ಜೊತೆ ತೋರಿಸ್ಕೊತಾ ಇದ್ದೀನಿ. ಈ ವಿಡಿಯೋ ನನ್ನ ಒಬ್ಳದಲ್ಲ, ಈ ವಿಡಿಯೋನ ನೋಡ್ತಾ ಇರೋಂಥ ಪ್ರತಿಯೊಬ್ಬ ತಾಯಿಗೂ ಕನೆಕ್ಟ್ ಆಗ್ಬೋದು. ಕನೆಕ್ಟ್ ಆಗಿದ್ರೆ ಸ್ವಲ್ಪನಾದರೂ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನನಗೆ. ಆಗ ನನಗೂ ಕೂಡ ಸ್ವಲ್ಪನಾದರೂ ಖುಷಿ ಆಗುತ್ತೆ. ನನ್ನ ವಿಡಿಯೋ ಒಬ್ರಿಗಾದರೂ, ಒಬ್ಬಳು ತಾಯಿಗಾದ್ರೂ ತಟ್ಟಿತು, ಅವ್ರಿಗೂ ಮನಸ್ಸಿಗೆ ಈ ಒಂದು ವಿಡಿಯೋ ತಟ್ಟಿದೆ ಅಂತ ಒಂದು ಖುಷಿ ಅಂತ ಇರುತ್ತೆ. ಈ ವಿಡಿಯೋ ಮಾಡಿರೋದಕ್ಕಾದರೂ ಸಾರ್ಥಕ ಆಗುತ್ತೆ. ನಿಜವಾಗ್ಲೂ ಎಷ್ಟೇ ಕಷ್ಟ ಇದ್ರೂ, ಬೆಳಗ್ಗೆ ಎದ್ದೇಳೋಕ್ಕಾಗುತ್ತೋ ಇಲ್ವೋ, ಏನೇ ಇದ್ರೂ ಮನೆ ಜವಾಬ್ದಾರಿಗಳು, ಸೊಸೆ ಒಬ್ಬಳು ತಾಯಿಯಾಗಿ ಎಲ್ಲ ಕೆಲಸಗಳು, ಜವಾಬ್ದಾರಿಗಳನ್ನ ನಾವು ಎದ್ದು ಮಾಡಲೇಬೇಕಾಗುತ್ತೆ. ಆಗುತ್ತೋ ಇಲ್ವೋ, ಏನೇ ಇದ್ರೂ ಮನೆ ಕೆಲಸಗಳು, ದಿನ ಬೆಳಗ್ಗೆ ಎದ್ದು ಮಾಡೋಂಥ ಕೆಲಸಗಳು ಪ್ರತಿ ತಾಯಿಗೂ ಇದ್ದೇ ಇರುತ್ತೆ. ಇದೇ ನನ್ನ ರೊಟೀನ್ ಆಗಿರುತ್ತೆ. ಪ್ರತಿದಿನ ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆದ್ರೂ ಪ್ರತಿದಿನ ಇದಂತೂ ಕಂಟಿನ್ಯೂ ಆಗಿ ಕೆಲಸಗಳು ಇದ್ದೇ ಇರುತ್ತೆ. ವಾರದ ದಿನಗಳಲ್ಲಿ ಮಾತ್ರ ಸ್ವಲ್ಪ ಇನ್ನೂ ಜಾಸ್ತಿ ಕೆಲಸಗಳಿರುತ್ತೆ. ಕೆಲವೊಮ್ಮೆ ಕೆಲಸಗಳು ಆಗದೇ ಇದ್ರೂ ಸ್ವಲ್ಪ ಇನ್ನೂ ಕಮ್ಮಿ ಮಾಡಿಕೊಂಡು ಕೆಲಸಗಳನ್ನ ಹೆಂಗೋ ನಾಳೆ ಮಾಡಿದ್ರಾಯ್ತು, ನಾಡಿದ್ದು ಮಾಡಿದ್ರಾಯ್ತು ಅಂತ ಮುಂದೂಡ್ಕೊಂಡು ಹೋಗ್ತಾ ಇರ್ತೀನಿ. ಬಟ್ ಕೆಲವೊಂದು ಸಲ ಎಷ್ಟೇ ಕಷ್ಟ ಇದ್ರೂ, ಆಗದೇ ಇದ್ರೂ ಮಾಡಲೇಬೇಕಾದಂಥ ಸಿಚುವೇಶನ್ ಇರುತ್ತೆ. ಆವಾಗ ಮಾಡಲೇಬೇಕು. ಪಾಪುನ ಹೆಂಗೋ ಸಂಭಾಳಿಸ್ಕೊಳ್ತಾ ಅವಳನ್ನ ಆಟ ಆಡೋಕ್ಕೆ ಬಿಟ್ಟು, ಅವ್ರ ಅಪ್ಪನ ಜೊತೆ ಬಿಟ್ಟು ಮನೆ ಕೆಲಸಗಳನ್ನ ಮಾಡ್ಕೊಳ್ಳೇಬೇಕು. ಬೆಳಗ್ಗೆನೇ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಸಿಂಪಲಾಗಿ ಪುಳಿಯೋಗರೆ ಮಾಡೋಣ ಅಂತ ಅನ್ನಿಸ್ತು. ಪುಳಿಯೋಗರೆ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಅದಕ್ಕೆ ಬೇಗನೂ ಆಗುತ್ತೆ ಕ್ವಿಕ್ಕಾಗಿ ಅಂತ ಹೇಳ್ಬಿಟ್ಟು ಪಾಪು ಬೆಳಗ್ಗೆನೇ ಎದ್ದು ಅವಳಿಗೆ ಏನೇನು ಬೇಕು ಹಾಲೆಲ್ಲ ಕುದಿಸಿ ಅವಳಿಗೆ ಸರಿ ತಿನ್ನಿಸ್ತೀನಿ. ಬೆಳಗ್ಗೆ ಎದ್ದಿದ ತಕ್ಷಣವೇ ನೈಟೆಲ್ಲ ಹಾಲೆಲ್ಲ ಕುಡ್ದಿರ್ತಾಳೆ ಅವಳು. ನೈಟ್ ಎಚ್ಚರ ಆದಾಗೆಲ್ಲ ಫಾರ್ಮುಲಾ ಮಿಲ್ಕ್ ಕೊಡ್ತಾ ಇರ್ತೀನಿ. 1-2 ಟೈಮ್ ಎದ್ದೇಳ್ತಾಳೆ, ಅವಾಗ ಕುಡ್ದಿರ್ತಾಳೆ. ಅದಕ್ಕೆ ಎದ್ದಿದ ತಕ್ಷಣ ಮತ್ತೆ ಹಾಲು ಕೊಟ್ಟರೆ ಇಷ್ಟ ಆಗಲ್ಲ ಅಂತ ಹೇಳಿ ಬೆಳಗ್ಗೆನೇ ಸರಿ ಮಾಡಿರ್ತೀನಿ. ರಾಗಿ ಸರಿಗೆ ಒಂದು ಸ್ವಲ್ಪ ಬಾಳೆಹಣ್ಣು ಹಾಕಿ ಸ್ವಲ್ಪ ಸ್ವೀಟ್ ಇದ್ದರೆ ತಿಂತಾಳೆ ಅಂತ ನಾರ್ಮಲಾಗಿ ಅದನ್ನು ರುಟೀನ್ ಮಾಡಿದ್ದೀನಿ ಅವಳಿಗೆ. ಬೆಳಗ್ಗೆ ಎದ್ದ ತಕ್ಷಣ ರಾಗಿ ಸರಿನ ತಿನ್ನಿಸ್ಬಿಡ್ತೀನಿ. ತಿನ್ಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ಆಟಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ನನ್ನ ಕೆಲಸ ಎಲ್ಲ ಮುಗಿಸ್ಕೊಬೋದು. ಅವ್ರ ಅಪ್ಪನ ಹತ್ರ ಇರ್ತಾಳೆ. ಬೆಳಗ್ಗೆ ಏನೂ ಕೆಲಸ ಇರೋಲ್ಲ ಅವರಿಗೆ. ಅವಳನ್ನ ಆಟ ಆಡಿಸ್ಕೊಂಡಿರ್ತಾರೆ. ನಾನು ತಿಂಡಿ ಎಲ್ಲ ಮಾಡಿ ಮನೆ ಕೆಲಸ ಎಲ್ಲ ಮುಗಿಯೋಷ್ಟರಲ್ಲಿ ಅವ್ರ ಅಪ್ಪನ ಜೊತೆ ಆಟ ಆಡ್ತಾ ಇರ್ತಾಳೆ. ಅಷ್ಟರಲ್ಲಿ ನಾನು ಇಷ್ಟು ಕೆಲಸ ಎಲ್ಲ ಮುಗಿಸ್ಕೊತೀನಿ. ಪುಳಿಯೋಗರೆ ಜೊತೆ ಏನಾದ್ರೂ ಸೈಡ್ಸ್ಗಿರಲಿ ಅಂತ ಹಂಗೇ ಬಜ್ಜಿ ಮಾಡೋಣ ಅಂತ ಅನ್ನಿಸ್ತು. ಬಜ್ಜಿ ಮಾಡ್ತಾಯಿದ್ದೀನಿ. ತಿಂಡಿ ಎಲ್ಲ ಮಾಡಿದ್ದಾಯಿತು. ಇವಾಗ ತಿಂಡಿ ತಿನ್ಕೊಬೇಕು. ತಿಂಡಿ ತಿಂದ ತಕ್ಷಣ ಪಾಪಗೂ ಸ್ವಲ್ಪ ತಿನ್ನಿಸ್ತೀನಿ. ಬೆಳಗ್ಗೆನೇ ಎದ್ದಾಗ ಅವಳು ರಾಗಿ ಸರಿ ತಿಂದಿರ್ತಾಳೆ. ಮತ್ತು ನಾವು ಟಿಫನ್ ಮಾಡುವಾಗ ಜೊತೆಲಿ ಅವಳು ಸ್ವಲ್ಪ ಏನಾದರೂ ತಿಂತಾಳೆ. ತಿಂದಿದ ತಕ್ಷಣ ಅವಳನ್ನ ಮಲಗಿಸ್ಬಿಡ್ತೀನಿ. ಒಂದು 10:30-11 ಗಂಟೆ ಒಳಗಡೆ ಅವಳು ಮಲ್ಕೊತಾಳೆ. ಅವಳು ಮಲಗಿದ್ಮೇಲೆ ಮತ್ತೆ ಮಧ್ಯಾಹ್ನದ ಕೆಲಸಗಳು ಏನೇನಿರುತ್ತೆ ಎಲ್ಲನೂ ಮುಗಿಸ್ಕೊತೀನಿ. ನಾನು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಬೇಕು, ಸೊಪ್ಪು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮದು ಗಾರ್ಡನ್ ಇದೆಯಲ್ಲ ಹಿಂದೆ, ಅಲ್ಲಿ ನಮ್ಮ ಅತ್ತೆಯವರು ಸೊಪ್ಪೆಲ್ಲ ಹಾಕಿದ್ರು. ಅದನ್ನು ಬೆಳೆದಿತ್ತು, ಅದು ಬಂದಿತ್ತು. ಅದನ್ನು ಹಂಗೆ ಕಿತ್ಕೊತಾ ಇದ್ದೀನಿ. ಮಧ್ಯಾಹ್ನ ಸೊಪ್ಪು ಸಾಂಬಾರು ಮಾಡ್ಕೊಳ್ಳೋಣ ಅಂತ. ನಮ್ಮ ಅತ್ತೆ ಮಾವ ಯಾರೂ ಇಲ್ಲ, ನಾನು ಹರಿ ಪಾಪು 3 ಜನ ಇರೋದು. ನಮ್ಮ ಅತ್ತೆಗೆ ಸ್ವಲ್ಪ ಕಣ್ಣು ಆಪ್ರೇಷನ್ ಇತ್ತು. ಅವ್ರಿಗೆ ಸ್ವಲ್ಪ ಕಣ್ಣಲ್ಲಿ ಪೊರೆ ಏನೋ ಇತ್ತು, ಅದನ್ನು ತೆಗ್ಸೋಕ್ಕೆ ಅಂತ ಹೋಗಿದ್ದಾರೆ. ಮೈಸೂರಲ್ಲಿದ್ದಾರೆ. ನಾವು 3 ಜನ ಇರೋದು. ಅದಕ್ಕೆ ಸೊಪ್ಪು ಸಾಂಬಾರು ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಅಂತ ಸೊಪ್ಪು ಬೆಳೆದಿತ್ತು, ಚೆನ್ನಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಅದನ್ನೇ ಗಾರ್ಡನ್ ಚಿಕ್ಕದಾದ್ರೂ ಎಲ್ಲನೂ ಬೆಳ್ಕೊಬೋದು. ಇಲ್ಲಿ ನಮ್ಗೆ ಏನೇನು ಬೇಕು, ಟೊಮೊಟೊ ಆಗಲಿ, ಮೆಣಸಿನ್ಕಾಯಿ ಆಗಲಿ, ಸೊಪ್ಪಾಗಲಿ, ಕೊತ್ತಂಬರಿ ಸೊಪ್ಪು, ಈ ಥರದ್ದೆಲ್ಲ ಚಿಕ್ಕದಾಗಿ ಹಾಕ್ತಾ ಇರ್ತಾರೆ. ಜಾಸ್ತಿ ಇನ್ನೂ ಹೊರಗಡೆ ತೊಗೊಂಡು ಬರೋ ಅವಶ್ಯಕತೆ ಇರೋಲ್ಲ. ಇನ್ನು ಈರುಳ್ಳಿ, ಬೆಳ್ಳುಳ್ಳಿ ಅಂಥ ಐಟಮ್ಗಳು ಮಾತ್ರ ನಾವು ತೊಗೊತಾ ಇರ್ತೀವಿ. ಇಲ್ಲಾಂದರೆ 1 ಬೈ 1 ಏನಾದರೂ, ಇವಾಗ ಕೊತ್ತಂಬರಿ ಸೊಪ್ಪು ಏನಾದರೂ ಹಾಕಿರ್ತಾರೆ, ಅದು ಖಾಲಿ ಆಗೋಷ್ಟರಲ್ಲಿ ಮತ್ತೆ ಇನ್ನೊಂದು ಕಡೆ ಹಾಕಿರ್ತಾರೆ. ಹಿಂಗೆ ಮನೆ ಗಾರ್ಡನನ್ನೇ ಬೆಳ್ಕೊತಾ ಇರ್ತೀವಿ. ಅಷ್ಟಾಗಿ ಜಾಸ್ತಿ ಹೊರಗಡೆ ಈ ಥರ ಸೊಪ್ಪು ಐಟಮ್ಗಳೇನು ತೊಗೊಳಕ್ಕೆ ಹೋಗೋದಿಲ್ಲ. ಇವಾಗ ಸೊಪ್ಪೆಲ್ಲ ಕಿತ್ತಿದ್ದಾದಮೇಲೆ ನಮ್ಮ ಅತ್ತೆ ರೊಟೀನ್ ಇದು. ಗಿಡಕ್ಕೆಲ್ಲ ನೀರು ಹಾಕ್ತಿದ್ರು ಅವ್ರು ಇದ್ದರೆ. ಇವಾಗ ಅವ್ರು ಇಲ್ವಲ್ಲ, ಅದಕ್ಕೆ ನಾನು ಹಾಕ್ತಾಯಿದ್ದೀನಿ. ಕೆಲವೊಂದು ಸಲ ಅವ್ರ ಕೈಲಿ ಆಗಲಿಲ್ಲ ಅಂದಾಗ ನಾನು ಹಾಕ್ತಾಯಿರ್ತೀನಿ. ಜಾಸ್ತಿ ಅವರೇನೇ ಗಿಡಕ್ಕೆಲ್ಲ ನೀರು ಹಾಕೋದು. ಇವತ್ತು ನಾನು ಹಾಕ್ತಾಯಿದ್ದೀನಿ ಎಲ್ಲದಕ್ಕೂ.
ಗಿಡಕ್ಕೆಲ್ಲ ನೀರು ಹಾಕಿದ್ದಾಯಿತು. ಇವಾಗ ಪಾಪುದು ಬಟ್ಟೆ ಇತ್ತು, ಸ್ವಲ್ಪ ಜಾಸ್ತಿ ಆದರೆ ಹಿಂಸೆ ಆಗುತ್ತೆ ಒಕ್ಕೊಳ್ಳೋಕ್ಕೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಇದ್ದಾಗಲೇ ಒಕ್ಕೊತೀನಿ. ನಮ್ಮ ಅತ್ತೆ ಇದ್ದರೆ ನಮ್ಮ ಅತ್ತೆನೂ ವಾಶ್ ಮಾಡ್ತಾರೆ. ಅವರು ಜಾಸ್ತಿ ಇದ್ದಾಗ ನಾನೇ ಒಗಿತೀನಿ, ಸ್ವಲ್ಪ ಏನಾದರೂ ಒಂದು ಜೊತೆ 2 ಜೊತೆ ಆ ಥರ ಇದ್ದಾಗ ಅವರೇ ಒಕ್ಕೊತಾರೆ. ಇವಾಗ ಪಾಪು ಬಟ್ಟೆಗಳು ಸ್ವಲ್ಪ ಇತ್ತು, ಅವ್ರು ಇಲ್ವಲ್ಲ, ಚಿಕ್ಕದಾಗಿ ಇದ್ದಾಗಲೇ ಸ್ವಲ್ಪ ಇದ್ದಾಗಲೇ ವಾಶ್ ಮಾಡ್ಕೊಂಬಿಡೋಣ, ಸುಮ್ಮನೆ ಹಿಂಸೆ ಆಗುತ್ತೆ ಅಂತ ಅವಳು ಮಲಗಿದ್ಲಲ್ಲ. ಹೆಂಗಿದ್ರು ಸೊಪ್ಪು ಸಾರಲ್ವಾ, ಈಸಿಯಾಗಿ ಬೇಗ ಮಾಡ್ಕೊಬೋದು ಮಧ್ಯಾಹ್ನ, ಏನಿಲ್ಲ ಅಂತ ಫಸ್ಟು ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಬಿಡೋಣ ಅಂತ ಒಗೆದು ಒಣಗಾಕ್ತಾಯಿದ್ದೀನಿ. ಜಾಸ್ತಿ ಏನಾದರೂ ಬಟ್ಟೆ ಎಲ್ಲ ಇದ್ದಾಗ ಟೆರೆಸ್ ಮೇಲೆ ಒಣಗಾಕ್ಕೊತೀವಿ, ಸ್ವಲ್ಪ ಕಮ್ಮಿ ಇದ್ದಾಗ ಇದೇ ರೀತಿ ಹಿಂದೆ ಒಂದು ಈ ರೀತಿ ಹಗ್ಗ ಏನೋ ಕಟ್ಟಿದ್ದಾರೆ, ಇಲ್ಲೇ ಒಣಗಾಕ್ಕೊತೀನಿ. ಜಾಸ್ತಿ ಬಟ್ಟೆ ಏನಾದರೂ ಇದ್ದರೆ ಮಾತ್ರ ನಾನು ಟೆರೆಸ್ ಮೇಲೆ ಒಣಗಾಕೋದು, ಇಲ್ಲಾಂದರೆ ಇಲ್ಲೇ ಸ್ವಲ್ಪ ಇದ್ದಾಗ ಕೆಳಗಡೆನೇ ಒಣಗಾಕ್ಕೊತೀನಿ. ನನಗೂ ಎತ್ಕೊಳ್ಳೋಕೆ ಒಣಗಿದ ಮೇಲೆಲ್ಲ ಈಸಿ ಆಗುತ್ತೆ, ಜಾಸ್ತಿ ಓಡಾಡೋಕ್ಕಾಗಲ್ಲ ಟೆರೆಸ್ ಮೇಲೆಲ್ಲ ಇವಾಗ. ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಾಕಿದ್ದಾಯಿತು. ಸ್ವಲ್ಪ ಸುಸ್ತಾಗ್ತಾಯಿತ್ತು, ಹಂಗೆ ನೀರು ಕುಡಿದ್ಬಿಟ್ಟು ಒಂದು ಬಾಳೆಹಣ್ಣು ತಿನ್ನೋಣ ಅಂತ ಕುತ್ಕೊಂಡು ಬಾಳೆಹಣ್ಣು ತಿಂತಾಯಿದ್ದೀನಿ. ಇನ್ನೂ ಪಾಪು ಮಲಗಿದ್ದಾಳೆ, ಅವಳು ಆಚೆ ಉಯ್ಯಾಲೆಯಲ್ಲಿ ಮಲಗಿಸೋದು, ಆಚೆಲ್ಲಿ ಆಟಾಡ್ತಾ ಇರ್ತಾಳೆ. ತೊಟ್ಲಲ್ಲಿ ಕಟ್ಟಿದ್ದೀನಿ ಸ್ಯಾರಿಲಿ, ಅಲ್ಲೇ ಆಟಾಡ್ತಾ ಹಂಗೆ ಮಲ್ಕೊತಾಳೆ. ಉಯ್ಯಾಲೆಯಲ್ಲಿ ಮಲ್ಕೊಂಡ್ರೆ ಒಂದು 2 ಅವರ್ 3 ಅವರ್ ಚೆನ್ನಾಗಿ ನಿದ್ದೆ ಮಾಡ್ತಾಳೆ, ಇಲ್ಲಾಂದರೆ ಮನೆ ಒಳಗಡೆ ಜಾಸ್ತಿ ಹೊತ್ತು ಮಲ್ಕೊಳ್ಳಲ್ಲ. ಅದಕ್ಕೆ ಆಲ್ಮೋಸ್ಟ್ ಜಾಸ್ತಿ ಹೊರಗಡೆನೇ ಮಲಗಿಸಿರ್ತೀವಿ, ಯಾರಾದರೂ ಒಬ್ಬರು ಜೊತೆಲಿ ಇರ್ತೀವಿ ಅಂಥ ಟೈಮಲ್ಲಿ ಮಲಗಿಸಿರ್ತೀವಿ. ಸುಸ್ತಾಗ್ತಿತ್ತು ಅಂತ ಹೇಳಿದ್ನಲ್ಲ, ಅದಕ್ಕೆ ಎಳ್ನೀರು ಕಿಚ್ಕೊಡ್ತೀನಿ ಬಾ ಅಂತ ಅಂದ್ಬಿಟ್ಟು ಎಳ್ನೀರು ಕೆಡಗಿ ತೆಂಗಿನ ಮರದಿಂದ ಎಳ್ನೀರು ಕಿಚ್ಕೊಡ್ತಾ ಇದ್ದಾರೆ. ನನಗೆ ಮತ್ತು ಅರಿಗೆ ಇಬ್ಬರೂ ಕಿಚ್ಕೊಂಡು ಎಳ್ನೀರು ಕುಡ್ತೀವಿ. ಎಳ್ನೀರು ಅಂದರೆ ತುಂಬ ಇಷ್ಟ, ನನಗೂ ಅರಿಗೂ ಸಖತ್ ಇಷ್ಟ. ಹೊರಗಡೆ ಎಲ್ಲಾದರೂ ನೋಡಿದ್ರೂ ನಿಲ್ಲಿಸ್ಬಿಟ್ಟು ಎಳ್ನೀರು ಕುಡ್ಕೊಂಡೇ ಹೋಗ್ತೀವಿ ನಾವು. ಗಂಜಿ ಇರೋಂಥ ಎಳ್ನೀರು ಅಂದರೆ ಸಖತ್ ಇಷ್ಟ. ಇದು ಗಂಜಿ ಐತೆ ಅಂತ ಕಟ್ ಮಾಡಿದ್ರು, ಸ್ವಲ್ಪ ಬಲ್ತ್ಬಿಟ್ಟಿತ್ತು, ಕಾಯಿ ಥರ ಇತ್ತು, ಆದರೂ ಚೆನ್ನಾಗಿರುತ್ತೆ ಕಾಯಿ ತಿನ್ನು ಅಂದ್ಬಿಟ್ಟು ಕಟ್ ಮಾಡಿಕೊಟ್ರು, ತಿಂತಾಯಿದ್ದೀನಿ. ಎಳ್ನೀರು ಕುಡಿದ್ಮೇಲೆ ಏನೋ ಸ್ವಲ್ಪ ಸಮಾಧಾನ ಆಯಿತು. ಎಳ್ನೀರೆಲ್ಲ ಕುಡ್ದಾದ್ಮೇಲೆ ಪಾಪು ಎದ್ದು ಅಷ್ಟರಲ್ಲಿ ಕೂಗ್ತಾಯಿದ್ಲು ಅಮ್ಮ ಅಂತ. ಅರಿ ಪಕ್ಕದಲ್ಲೇ ಇದ್ದರು, ಕರೆದ್ರು ಬಾ ಎತ್ಕೊಳ್ತಾ ಇದ್ದಾಳೆ ಅಂತ. ಅವಾಗ ಎತ್ಕೊಂಡೆ. ಅಷ್ಟರಲ್ಲಿ ಅವಳಿಗೆ ಇವಾಗ ಮಧ್ಯಾಹ್ನ 1 ಗಂಟೆ ಆಗಿತ್ತು, ಊಟದ ಟೈಮು. ಅವಳಿಗೇನಾದರೂ ಕೊಡಬೇಕು, ಇಲ್ಲಾಂದರೆ ಅಳ್ತಾಳೆ. ಅದಕ್ಕೆ ಅವಳಿಗೆ ಸ್ವಲ್ಪ ಕಡಲೆ ಹಿಟ್ಟು ದೋಸೆ ಮತ್ತು ಮೊಸರು ಮಾಡಿಕೊಟ್ಟಿದ್ದೀನಿ. ಮೊಸರು ಅಂದರೆ ಸಖತ್ ಇಷ್ಟ ಅವಳಿಗೆ, ಮೊಸರು ಜೊತೆ ಏನೇ ಮಾಡಿಕೊಟ್ರು ಚೆನ್ನಾಗಿ ತಿಂತಾಳೆ. ಅದಕ್ಕೆ ಈಗ ಅವಳಿಗೆ ಮೊದಲು ಊಟ ಮಾಡಿಸ್ಬಿಡೋಣ, ಆಮೇಲೆ ನಾವು ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮೊಸರಲ್ಲಿ ಅವಳಿಗೆ ಕಡಲೆ ಹಿಟ್ಟು ದೋಸೆ ತಿನ್ನಿಸ್ತಾ ಇದ್ದೀನಿ. ಅವಳಿಗೆ ಏನಾದರೂ ಅರ್ಜೆಂಟಿಗೆ ಎದ್ದಾಗ ಈ ಥರ ದೋಸೆ, ರೊಟ್ಟಿ, ಚಪಾತಿ ಆ ಥರದ್ದು ಏನಾದರೂ ಕೊಟ್ಟರೆ ಚೆನ್ನಾಗಿ ತಿನ್ಕೊತಾಳೆ. ರೈಸ್ ಐಟಮ್ ಸ್ವಲ್ಪ ಕಮ್ಮಿ ತಿನ್ನೋದು ಅವಳು. ಕೆಲವೊಂದು ಸಲ ಅವಳೇ ಈ ಥರ ಎತ್ಕೊಂಡು ತಿಂತಾ ಇರ್ತಾಳೆ. ನಾನೇ ತಿಂತೀನಿ ಅಂತಾಳೆ. ನೋಡಿ ಇಲ್ಲಿ ಕ್ಯಾಮ್ರಾಗೂ ತಿನ್ಸೋಕೆ ಹೋಗ್ತಾ ಇದ್ದಾಳೆ. ನನ್ನ ಕೈಲಿ ತಿನ್ನಿಸ್ಕೊಳ್ಳೋದೇ ಸ್ವಲ್ಪ ಕಮ್ಮಿ. ಅವಳೇ ಎತ್ಕೊಂಡು ತಿನ್ನೋಕೆ ಹೋಗೋದು, ಚೆಲ್ಲಾಡ್ಕೊಂಡು ತಿಂತಾಳೆ. ಬಟ್ ಆದ್ರೂ ತಿಂತಾಳೆ. ಮಕ್ಕಳೇ ಹಂಗೆ, ಏನೇ ತಿಂತಾ ಇದ್ರೂ ಚೆಲ್ಲಾಡ್ಕೊಂಡು ತಿಂತಾರೆ ಸ್ಟಾರ್ಟಿಂಗು, ಆಮೇಲೆ ಹೋಗ್ತಾ ಚೆನ್ನಾಗಿ ಕಲ್ತ್ಕೊಳ್ತಾರೆ ತಿನ್ನೋದನ್ನು. ಎಲ್ಲ ಕಡೆನೂ ಅಷ್ಟೇ, ಮಕ್ಕಳು ತಿನ್ನುವಾಗೆಲ್ಲ ಚೆಲ್ಕೊಂಡೇ ತಿನ್ನೋದು. ಇವಾಗ ಅವಳಿಗೆ ಊಟ ಎಲ್ಲ ತಿನ್ನಿಸಿದ್ದಾಯಿತು. ಇವಾಗ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಕಾಳಿತ್ತು, ಅವರೆಕಾಳು ನಮ್ಮ ಅಮ್ಮ ಊರಿಂದ ಕೊಟ್ಟು ಕಳಿಸಿದ್ರು, ಅಂದರೆ ಊರಿಂದ ಬಂದಾಗ ತೊಗೊಬಂದಿದ್ರು. ಅದನ್ನು ಒಣಗಾಕೋಣ, ನಮ್ಮ ಅತ್ತೆ ಇಲ್ವಲ್ಲ, ಅದು ಕಾಳು ಹಂಗೆ ಇಟ್ಟರೆ ಹುಳ ಬಂದುಬಿಡುತ್ತೆ. ಅವ್ರು ಇದ್ದಿದ್ದರೆ ಮೊನ್ನೆಲ್ಲ ಕಟ್ಟಿ ಅದಕ್ಕೆ ಬೇಳೆ ಎಲ್ಲ ಮಾಡೋಕೆ ಕೊಟ್ಟು ಕಳಿಸ್ತಿದ್ರು. ಇಲ್ಲ ಅವ್ರು ಬರೋವರೆಗೂ ನಂಗೆ ಅದೆಲ್ಲ ಮಾಡೋಕ್ಕೆ ಬರೋಲ್ಲ, ಅದಕ್ಕೆ ಬಿಸಿಲಿಗೆ ಒಣಗಾಕಿರು ನಾನು ಬರೋವರೆಗೂ ಅಂತ ಹೇಳಿದ್ದಾರೆ. ಅದಕ್ಕೆ ಬಿಸಿಲಿಗೆ ಒಣಗಾಕ್ತಾ ಇದ್ದೀನಿ. ಇವಾಗ ಎದ್ದಿದ್ದಾಳಲ್ವ, ಸ್ವಲ್ಪ ಹೊತ್ತು ನನ್ನ ಜೊತೆನೇ ಇರಬೇಕು ಅವಳು, ಇಲ್ಲಾಂದರೆ ಆಟ ಮಾಡೋದು ಆ ಥರ ಮಾಡ್ತಾಳೆ. ಅದಕ್ಕೆ ನಾನು ಬರ್ತೀನಿ ಅಂತ ಆಟ ಮಾಡ್ತಿದ್ಲು. ಅವಳು ಮೇಲ್ಗಡೆ ಕರ್ಕೊಂಡು ಬಂದಿದ್ದೀನಿ, ಕಾಳು ಒಣಗಾಕ್ತಾಯಿದ್ದೀನಿ. ನಾನು ಒಣಗಾಕ್ತೀನಿ ಅಂತ ಎಲ್ಲ ಅಂಟ್ತಾ ಇದ್ದಾಳೆ. ಎಲ್ಲ ಬರೀ ಎರ್ಚೋದು, ಅಂಡೋದು ಇದೇ ರೀತಿ ಮಾಡ್ತಾ ಇರ್ತಾಳೆ ಅವಳು ಯಾವಾಗಲೂ ಅಷ್ಟೇ. ಕಾಳೆಲ್ಲ ಒಣಗಾಕಿದ್ದಾಯಿತು. ಪಾಪನವರ ಅಪ್ಪನ ಹತ್ರ ಬಿಟ್ಬಿಟ್ಟು ಮಧ್ಯಾಹ್ನ ಸೊಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ. ಸೊಪ್ಪು ಸಾಂಬಾರೆಲ್ಲ ರೆಡಿ ಆಯಿತು. ಸಿಂಪಲ್ಲಾಗಿ ಬೇಗನೆ ಮಾಡಿಕೊಂಡೆ. ಬೇಳೆ ಮತ್ತು ಸೊಪ್ಪನ್ನ ಬೇಯಕ್ಕಿಟ್ಟು ಅದಕ್ಕೆ ಖಾರ ಎಲ್ಲ ರುಬ್ಕೊಂಡು ಮತ್ತು ಇವಾಗ ಮುದ್ದೆ ಮಾಡ್ತಾಯಿದ್ದೀನಿ. ಅರಿಗೆ ಮುದ್ದೆ ಅಂದರೆ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ, ಆದರೂ ಹಿಂಸೆ ಮಾಡಿ ಸ್ವಲ್ಪ ಚಿಕ್ಕದಾಗಿ ಮಾಡಿ ಕೊಡ್ತಾಯಿರ್ತೀನಿ. ತಿನ್ನಲೇಬೇಕು ಅಂತ ಹಿಂಸೆ ಹಾಕಿ ಕೊಡ್ತೀನಿ, ಅವಾಗ ಸ್ವಲ್ಪ ತಿಂತಾರೆ ಅಷ್ಟೇ. ಅದು ಸ್ಮೂತಾಗಿರಬೇಕು, ಮೆತ್ತಗಿದ್ರೆ ತಿಂತಾರೆ, ಏನೋ ಸ್ವಲ್ಪ ಗಟ್ಟಿಗೆ ಏನಾದರೂ ಇವರು ತಿನ್ನಲ್ಲ. ಮತ್ತು ಏನಾದರೂ ಸೈಡ್ಸ್ಗೆ ಇರಲೇಬೇಕು ಅವ್ರಿಗೆ, ಏನೇ ಊಟ ಮಾಡಿದ್ರು ಮೊಟ್ಟೆ, ಆಮ್ಲೆಟ್ ಈ ಥರ ಏನಾದರೂ ಇರಬೇಕು. ಊಟ ಎಲ್ಲ ಮಾಡಿದ್ದಾಯಿತು. ಇವಾಗ ಸಂಜೆ ಆಯಿತು ಅಂದರೆ ಅವಳನ್ನ ಸ್ವಲ್ಪ ಹೊತ್ತು ಈ ಥರ ಜೀಪಲ್ಲಿ ಆಟ ಆಡಿಸ್ಬೇಕು. ಅವ್ರ ಅಪ್ಪಂದು ಅದೇ ಕೆಲಸ. ಸಂಜೆ 4 ಗಂಟೆ 5 ಗಂಟೆ ಆಯಿತು ಅಂದರೆ ಅವಳೊಂದು 2 ರೌಂಡ್ ಈ ರೀತಿ ಓಡಾಡಿಸ್ತಾ ಇರ್ತಾರೆ. ನಾನು ಅದನ್ನು ನೋಡ್ಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊತಾ ಇರ್ತೀನಿ. ಟೀ ಟೈಮ್ ಆಗೋ ಅಷ್ಟರಲ್ಲಿ ಒಂದು ಸ್ವಲ್ಪ ಹೊತ್ತು ಅವಳನ್ನ ಆಟ ಆಡಿಸ್ಬೇಕು. ಈ ಥರ ಕಾರಲ್ಲಿ ಆಟ ಆಡಿಸ್ತಾ ಇರ್ತೀವಿ. ಹಿಂಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಡೈಲಿ ಇದೇ ರೂಟೀನ್ ಆಗಿರುತ್ತೆ. ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಪ್ರತಿದಿನ ಇದೇ ರೂಟೀನ್ ನಮ್ದು ಆಗಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಕನೆಕ್ಟ್ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ ನಿಮ್ಗೆ ಏನು ಅನಿಸ್ತು ಈ ಒಂದು ವಿಡಿಯೋ ನೋಡಿ. ನಿಮಗೂ ಇದೇ ಥರ ಫೀಲ್ ಆಯಿತಾ ಅನ್ನೋದನ್ನು ಒಂದು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ವಿಡಿಯೋನ ಇವತ್ತು ನೋಡ್ತಾ ಇದ್ದರೆ
ಇವತ್ತೇ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.